ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಏನಪ್ಪ ಹಿಟ್ಸ್ ಅನ್ಸೋದನ್ನು ತೋರ್ಸತ್ತಾಳು ಅಂತ ನಗಕ್ಕೆ ಹೋಗ್ಬೇಡ್ರಿ. ಏನಿಲ್ಲ, ಕೃಷ್ಣ ಅವ್ರ ಪಪ್ಪಂದು ರಜಾ ಮುಗ್ದಿತ್ತು. ರಜಾ ಮುಗಿಸಿ ಮತ್ತು ಡ್ಯೂಟಿಗೆ ಜಾಯ್ನ್ ಆಗಬೇಕಲ್ಲ, ಅವರು ಹೊರಟಿದ್ರು. ಹೀಗಾಗಿ ಕೃಷ್ಣ ಅವರ ಅಜ್ಜಿ ಮತ್ತು ಕೃಷ್ಣ ಅವರ ತಂಗಿ ಸೇರಿ ನೋಡ್ರಿ ಚಕ್ಲಿ ಮತ್ತು ಖಾರ ಚುಮ್ಮರಿ ಮಾಡಕತ್ತಾರು. ನಮ್ಮ ಸೈಡ ಚಕ್ಲಿ ಮತ್ತು ಖಾರ ಚುಮ್ಮರಿ ಅಂತಂದ್ರೆ ಭಾಳ ಫೇಮಸ್ಸು. ನಾವು ಕ್ವಾರ್ಟರ್ಸ್ ಒಳಗಡೆ ಇದ್ದಾಗ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ರೀ. ಅದರ ಊರಿಗೆ ಬಂದು ರಜಾ ಮುಗಿಸಿ ಹೋಗುವಾಗ ಏನಾದರೂ ಬಾಯಿ ತಿನಿಸು ಮಾಡ್ಕೊಂಡು ಹೋಗೋದೇ ನಮ್ಮ ರೂಢಿ ಐತಿ. ಹಂಗೆ ಮನೆಯವರು ಕೂಡ ಬಿಡೋದಿಲ್ಲ, ಏನಾರ ಮಾಡುನವ ಅಂಥೇಳಿ ಮಾಡ್ತಾರು. ಕೃಷ್ಣ ಅವ್ರ ಸಣ್ಣತ್ಯ ಹಂಗೆ ಅವ್ರ ಅಜ್ಜಿ ಸೇರಿ ಮಾಡತ್ತಾರ್ರಿ. ಬರ್ರಿ ಪಟ್ ಅಂತ ಇವಾಗ ಚುರ್ಮುರಿ ಒಗ್ಗರ್ಣೆ ಹಾಕಕತ್ತಾರ ನೋಡ್ರಿ. ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಪಟ್ ಅಂತ ಮಾಡತ್ತಾರೆ ಕೃಷ್ಣ ಅವ್ರ ಸಣ್ಣತ್ಯ ಇವರು. ಈ ಸರ್ತಿ ನಿಜವಾಗ್ಲೂ ನಾ ಏನೂ ಮಾಡಿಲ್ಲ ಕೃಷ್ಣ ಅವ್ರ ಪಪ್ಪಾಗ. ಎಲ್ಲ ಕೃಷ್ಣ ಅವರ ಸಣ್ಣತ್ಯ ಹಾಗೂ ಅಜ್ಜಿ ಸೇರಿ ಮಾಡಿದರು. ನೀ ಏನು ಮಾಡತ್ತಿದ್ದವ ಅಂತ ಕೇಳಬೇಡ್ರಿ, ನಾನು ವೀಡಿಯೋ ಮಾಡ್ಕೊಳತ್ತಿದ್ನಿ ಅವ್ರು ಮಾಡೋದನ್ನು. ಕೃಷ್ಣ ಅವ್ರ ಸಣ್ಣತ್ತ ಇದ್ರೆ ನಂಗೆ ಭಾಳ ಹೆಲ್ಪ್ ಮಾಡ್ತಾರೆ. ಬ್ಯಾಡ್ ಬಿಡ್ರಿ ವೈನಿ, ನಾನು ಮಾಡ್ತೀನಿ ಅಂತೇಳಿ ಅವರ ಮಾಡಿರು. ಹಂಗೆ ನೋಡ್ರಿ ಫೈನಲಾಗಿ ಚುರ್ಮುರಿ ಒಗ್ಗರ್ಣೆ ರೆಡಿ ಆಯ್ತು. ಕೃಷ್ಣ ಅವ್ರ ಅಜ್ಜಿ ನೋಡ್ರಿ ಮಸ್ತ್ ಪೈಕಿ ರೆಡಿ ಮಾಡಕತ್ತಾರು. ಮಿಕ್ಸ್ ನೋಡ್ರಿ ಎಷ್ಟು ಚಂದ ಕಾಣತ್ತಾವು, ಬಾಯಾಗ ನೀರು ಬರತ್ತಾವು ನೋಡಿರ. ಇಷ್ಟೆಲ್ಲ ಇವ್ರು ರೆಡಿ ಮಾಡತ್ತಾರು. ಕೃಷ್ಣ ಅವ್ರ ಸಣ್ಣತ್ತ ಸೈಡ್ಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಚಕ್ಲಿ ಮಾಡೋಕೆ ಸ್ಟಾರ್ಟ್ ಮಾಡಿದರು. ನೋಡ್ರಿ ಎಷ್ಟು ಫೈನಲಾಗಿ ಎಷ್ಟು ಚಂದ ಕಾಣತ್ತಾವು ರೌಂಡ್ ಒಳಗೆ. ಕೃಷ್ಣ ಅವ್ರ ಅತ್ತೆ ಇದ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಇಂಥ ಕೆಲಸದಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾರೆ ನನಗೆ. ಮತ್ತು ಅವ್ರ ಕೈ ರುಚಿನೂ ಹಂಗೆ ಇರ್ತೈತಿ ಕೃಷ್ಣ ಅವ್ರ ಅತ್ತೆ ಅಂದು. ನಾನು ಊರಿಗೆ ಬಂದಪ್ಪ ಅಂತಂದ್ರೆ ಅವ್ರ ಕೈ ರುಚಿ ನೋಡೋಕೆ ಕಾಯ್ತಿರ್ತೀನಿ. ಯಾಕಪ್ಪ ಅಂದ್ರೆ ಕ್ವಾರ್ಟರ್ಸ್ ಒಳಗೆ ನಾ ಮಾಡಿ ನಾನು ತಿಂದು ಬೇಜಾರಾಗಿಬಿಟ್ಟಿರ್ತೈತಿ. ಹಂಗೆ ಅವ್ರು ರೆಡಿ ಮಾಡಿರು ನೋಡ್ರಿ. ಹಳ್ಳಿ ಮನೆ ಒಳಗೆ ಒಲೆ ಹೊತ್ತಿಸಿ ನಾವು ಅಡುಗೆ ಮಾಡ್ತೀವಲ್ಲ, ಅದ್ರ ರುಚಿನ ಬೇರೆ. ನೋಡಿರಿ ಎಷ್ಟು ಚಂದ ಕಾಣತ್ತಾವೆ ಚಕ್ಲಿ. ಒಲೆ ಮೇಲೆ ಮಾಡತ್ತೀವಿ, ಹಂಗೆ ಗ್ಯಾಸ್ ಮೇಲೂ ಮಾಡ್ಬೋದು, ಆದ್ರೆ ಇಷ್ಟು ಟೇಸ್ಟ್ ಕೊಡೋದಿಲ್ಲ, ಸ್ವಲ್ಪ ಕಷ್ಟ ಆಕೈತಿ. ಕಷ್ಟ ಆದರೂ ರುಚಿ ಇರ್ತಾವಲ್ಲ, ಹಿಂಗಾಗಿ ಒಲೆ ಮೇಲೆ ಮಾಡತ್ತೀವಿ ನಾವು. ಫೈನಲಾಗಿ ಇಷ್ಟೆಲ್ಲ ಚಕ್ಲಿ ಕೃಷ್ಣ ಅವ್ರ ಅತ್ತೆ ನನಗೆ ಮಾಡಿಕೊಟ್ರು. ನಾನು ಫ್ರೈ ಮಾಡಿಟ್ನಿ. ಹಿಂದಿನ ದಿನ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡು ಮಾರನೇ ದಿನ ಆಯಿತು. ಬೆಳಿಗ್ಗೆ 6 ಗಂಟೆ ರಜೆ ಮುಗಿಸಿ ಹೊರಟರು. ಎದ್ದ ತಕ್ಷಣ ನಮ್ಮ ಸೈಡ ಉಪ್ಪಿಟ್ಟೆಲ್ಲ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿಕೊಟ್ನಿ. ಕೃಷ್ಣ ಅವ್ರ ಪಪ್ಪ ನಾಷ್ಟ ಮಾಡತ್ತಾರು. ಹಂಗೆ 6 ಗಂಟೆ ಆಗೈತಿ. ನಮ್ಮ ಚೋಟು ಕೃಷ್ಣ ಮತ್ತು ಕೃಷ್ಣ ಅವ್ರ ಅತ್ತನ ಮಗಳು ಆದ್ವಿಕಾ ಇಬ್ಬರು ಎದ್ದು ಕುಂತಾರೆ ನೋಡ್ರಿ. ಇವ್ರದ್ದು ಎಷ್ಟು ಕೆಲಸಪ್ಪ ಅನ್ಬೇಕು. ಏನು ಕೆಲಸ ಐತಿ ನಿಂದ? ಇನ್ನೇನು ಕೆಲಸ ಐತಿ? ಬಾಯ್ ಮಾಡಂಗಾರ ಮಾಮ, ಬಾಯ್ ಮಾಡಿ ಕೈ ಮಾಡು. ಏನು ಕೆಲಸ ಐತಿ? ಎದ್ದೊಕ್ಕನಂದು ಬಂದು ಎದ್ದಾಳಕ್ಕೆ ಭಾಳ ಕೆಲಸ ಐತಿ ಬೆಳಿಗ್ಗೆ ಬಾ ಅಂತ ಮಾಮ ಅವಕಾರ ಅಂತ ಎದ್ದಿನವ ನೀ. ಅಯ್ಯ ಹಗ್ ಮಾಡತ್ತಾಳೆ. ನಿಂದೇನಪ್ಪ? ಬ್ಯಾಡ್ರಿ ಅನ್ಕೋತ ನಿಂತು ಬಿಟ್ಟ ನೀವು. ಮಾಡ್ಕೊಡ್ತಾ ಸ್ಮೈಲ್. ಇಷ್ಟೆಲ್ಲ ಆದಮೇಲೆ ಬೆಳಿಗ್ಗೆ 7 ಗಂಟೆ ಆಯಿತು. 7:15ಗೆ ಊರಿಂದ ಬಸ್ ಇತ್ತು ಧಾರವಾಡಕ್ಕೆ ಹೋಗ್ಬೇಕಂಥೇಳಿ. ಇವರು ಕೂಡ ಅಲ್ಲಿವರೆಗೂ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡತ್ತಿದ್ರು. ಅವ್ರಿಗೂ ಮುದ್ದಾದ ಮಕ್ಕಳನ್ನ ಬಿಟ್ಟು ಹೋಗಕ್ಕೆ ಬೇಜಾರಾಗತ್ತೈತಿ. ತಂಗಿ ಮಗಳ ಆದ್ವಿಕಾ ಮುದ್ದು ನಮ್ಮ ಕೃಷ್ಣನ ಬಿಟ್ಟು ಹೋಗಕ್ಕೆ ಬೇಜಾರಾಗತ್ತೈತಿ. ಈ ಸರ್ತಿ ನಾವು ಕೂಡ ಊರಾಗ ಇರ್ತೀವಿ. ಇವು ಕಣ್ಣಾಗ ಮಾಡಿಳು ನಿಂಗೆ ಮಾಡಿಳಪ್ಪ. ಇಲ್ಲಳ ಪಾಪ ಅದ. ಡ್ಯೂಟಿ ಹೋಗೋಣ. ಬಾಯ್ ಮಾಡು ಪಪ್ಪ, ಡ್ಯೂಟಿ ಹೋಗಾರ ಅವ್ರು. ಬಾಯ್ ಮಾಡಪ್ಪ. ಬಾಯ್ ಮಾಡುಲ್ಲ ನೀನು ಹೋಗಿ. ಇಷ್ಟೆಲ್ಲ ಆದಮೇಲೆ ಬಸ್ಸಿಗೆ ಟೈಮ್ ಆಯಿತು. 9:30ಗೆ ಟ್ರೈನ್ ಇತ್ತು ಅವ್ರದ್ದು. ಮನೆ 7:30ಯಿಂದ ಬಿಡ್ಬೇಕಂತ ಹೇಳಿ ತಂದೆ ತಾಯಿ ಆಶೀರ್ವಾದ ಕೂಡ ತೊಗೊಂಡ್ರು. ಈ ಸಲ ಕೃಷ್ಣ ಮತ್ತು ನಾನು ಅವ್ರ ಜೊತೆ ಹೋಗ್ತಿಲ್ಲ. ಯಾಕಂದ್ರೆ ಊರಾಗ ಒಂದು 2-3 ದೇವರುಗಳ ಜಾತ್ರೆ ಇದಾವೆ. ಜಾತ್ರೆ ಮಾಡೋಕ್ಕಂತೇಳಿ ನಮ್ಮನ್ನು ಬಿಟ್ಟು ಹೊರಟಿದ್ದಾರು.
ನಾನು ನಮ್ಮ ಮನೆ ದೇವರು ನಮ್ಮ ಯಜಮಾನ್ರ ಆಶೀರ್ವಾದ ತೊಗೊಂಡು ಹಂಗೆ ಕೃಷ್ಣನೂ ಭಾಳ ಅಳಾಕತ್ತಾನ ಪಾಪ. ಯಾಕಂದ್ರೆ ಜೊತೇಲಿ ಇದ್ದಿದ್ದು ರೂಢಿ ಆಗೈತ್ಲ. ಮಕ್ಕಳು ಹಿಂಗೆ ಮಾಡೋದು ನೋಡಿ ಭಾಳ ಬೇಜಾರಾಗತ್ತೆ. ಆದರೂ ಏನು ಮಾಡೋಕ್ಕೆ ಬರಲ್ಲ. ಅವರ ಸೇವೆ ಮಾಡಲೇಬೇಕು, ದೇಶ ಸೇವೆ ಮಾಡಲೇಬೇಕು. ನಮ್ಮ ಎಲ್ಲ ದೇಶಕಾಯಿ ಯೋಧರಿಗೆ ನನ್ನದೊಂದು ಸೆಲ್ಯೂಟ್ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ನಮಗೆ ಎಷ್ಟು ಬೇಜಾರಾಗ್ತಿದೆಯಲ್ಲ, ಅವ್ರಿಗೂ ಹಂಗಷ್ಟು ಬೇಜಾರಾಗ್ತಿರ್ತೈತಿ. ಆದರೂ ಗಟ್ಟಿ ಮನಸ್ಸು ಮಾಡ್ಕೋತಾರೆ ಅವರು. ಫೈನಲಾಗಿ ಕೃಷ್ಣ ಅವ್ರ ಪಪ್ಪ ಹೊರಟರು. ನೋಡ್ರಿ ಬೇಜಾರಾಗತೈತಿ, ಪರವಾಗಿಲ್ಲ, ಹೋಗಿ ಬರ್ರಿ ಅಂತ ಹೇಳಬೇಕು. ಹೋಗಿ ಬರ್ರಿ, ದೇವ್ರು ಒಳ್ಳೇದು ಮಾಡಲಿ. ಇದುವರೆಗೂ ನನ್ನ ವಿಡಿಯೋ ನೀವು ನೋಡಿರಲ್ಲ, ನಿಮಗೆಲ್ಲ ಭಾಳ ಅಂದ್ರೆ ಭಾಳ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನನ್ನ ವಿಡಿಯೋಕ್ಕೆ ನೀವು ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ನನ್ನ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಪ್ಲೀಸ್ ಶೇರ್ ಮಾಡಿರಿ. ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ ನೀವು ಕೂಡ ಕೇಳ್ಕೊರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ್ರಿ. ಬಾಯ್.